ಈ ಸಿನಿಮಾದಲ್ಲಿ ಒಡಿಸೆಸ್ಗೆ ಬಹಳ ಧೈರ್ಯ ಇರುತ್ತೆ. ಒಡಿಸೆಸ್ ಇವರ ಹೆಂಡತಿಗೆ ತುಂಬಾ ನಂಬಿಕೆ ಇರುತ್ತೆ. ಯಾಕೆಂದ್ರೆ ಹೇಳ್ತೀನಿ ಕೇಳಿ. ಅತಿಗೆ ಅಂತ ರಾಜ್ಯಕ್ಕೆ ರಾಜ ಒಡಿಸೆಸ್ ಆಗಿರ್ತಾನೆ ಭಯ್ಯ. ರಾ ಎಂಬ ಸ್ಥಳದಲ್ಲಿ ಒಂದು ಟ್ರೋಜನ್ 15 ವರ್ಷ ಯುದ್ಧ ನಡೆಯುತ್ತೆ ಭಯ್ಯ. ಆ ಯುದ್ಧದಲ್ಲಿ ಒಡಿಸೆಸ್ ಕೂಡ ಪಾಲ್ಗೊಳ್ಳಿರುತ್ತಾರೆ. ಒಡಿಸೆಸ್ ಸೈನ್ಯ ಇರುತ್ತಲ್ಲ, ಎಲ್ಲರೂ ಮರಣ ಹೊಂದಿರುತ್ತಾರೆ. ಆದ್ರೆ ಒಡಿಸೆಸ್ ಇವರು ತಿರುಗಿ ಅವರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಶಿಪ್ ಅಲ್ಲಿ ಹೋಗ್ಬೇಕಂದ್ರೆ 2 ವೀಕ್ಸ್ ಆಗುತ್ತೆ. ಆದ್ರೆ ಒಡಿಸೆಸ್ ಅಲ್ಲಿ ನಡೆಯುವಂತ ಘಟನೆಗಳಿಂದ ಹೋಗೋಕೆ 10 ವರ್ಷ ಆಗುತ್ತೆ. ಈ 10 ವರ್ಷದಲ್ಲಿ ಇವರು ಏನು ಫೈಟ್ ಮಾಡಿದ್ರು, ಎಷ್ಟು ಜನನ ಶೂಟ್ ಮಾಡಿದ್ರು, ಹೇಗೆ ಅಲ್ಲಿಂದ ಹೊರ ಬಂದ್ರು ಅನ್ನೋದೇ ಈ ಸಿನಿಮಾದ ಒಡಿಸೆಸ್ ಭಯ್ಯ. ನನಗೆ ಇಷ್ಟವಾದ ಸೀನ್ ಯಾವ್ಯಾವು ಅಂದ್ರೆ, ಒಬ್ಬ ಹುಡುಗಿ ಇರ್ತಾಳೆ, ಅವಳು ಒಡಿಸೆಸ್ ಸೈನ್ಯನ ಕೆಲವೊಂದಿಷ್ಟು ಜನನ ಹಂದಿ ರೂಪದಲ್ಲಿ ಬದಲಾಯಿಸುತ್ತಾಳೆ. ತುಂಬಾ ಇಷ್ಟ ಆಯ್ತು. ಮತ್ತೆ ಟೆಕ್ನಿಕಲ್ ಎಕ್ಸಲೆಂಟ್ ಆಗಿತ್ತು. ಒಡಿಸೆಸ್ ಸೈನ್ಯ ಮುಂದಕ್ಕೆ ಹೋಗ್ಬೇಕಂದ್ರೆ ಡಿಫಿಕಲ್ಟ್ ಸಿಚುವೇಶನ್ ಗಳನ್ನು ಎದುರಿಸಬೇಕಾಗಿರುತ್ತೆ. ಅದನ್ನು ನೋಡಿ ತಲೆ ತಿರುಗಿತು ಭಯ್ಯ. ಈ ಸಿನಿಮಾದಲ್ಲಿ ಎಲ್ಲರ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಟಾಪ್ ಲೆವೆಲ್ ನಲ್ಲಿ ಕಾಣ್ತಾ ಇದೆ. ಇನ್ನು ಈ ಸಿನಿಮಾ ಬಗ್ಗೆ ತಿಳ್ಕೊಬೇಕಂದ್ರೆ ಥಿಯೇಟರ್ ಅಲ್ಲಿ ಬಿಡುಗಡೆ ಆಗಿದೆ, ಹೋಗಿ ನೋಡಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ನಮ್ಮ ಚಾನಲ್ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು.